ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮತ್ತು ತಹಶೀಲ್ದಾರರಾದ ನೇತ್ರಾವತಿ, ತಾಲೂಕಾ ಪಂಚಾಯಿತಿ ಇಲಾಖೆ ಮಲ್ಲಿಕಾರ್ಜುನ್, ಪಿಡಬ್ಲ್ಯೂಡಿ ಇಲಾಖೆ ನಾಗನಗೌಡ, ವೀರಶೈವ ಪಂಚಮಸಾಲಿ ತಾಲೂಕಾ ಅಧ್ಯಕ್ಷ ರೇವಣ್ಣ ಮತ್ತು ಬಿಡಿಸಿಸಿ ಅಖಂಡ ಜಿಲ್ಲೆ ಬಳ್ಳಾರಿ ಅಧ್ಯಕ್ಷರು ಕೆಟಿ ತಿಪ್ಪೇಸ್ವಾಮಿ ಹಾಗೂ ಅಶ್ವಮೇಧ ಮಲ್ಲಿಕಾರ್ಜುನ್, ಕೋಗಳಿ ಕೊಟ್ರೇಶ್, ಕೂಡ್ಲಿಗಿ ಪಟ್ಟಣದ ಸುನೀಲ್ ಗೌಡ್ರು, ಗುಳಿಗೆ ವೀರೇಂದ್ರ, ಗುರು ಸಿದ್ದನಗೌಡ್ರು, ಮಹಿಳೆಯರು ರೇಖಾ ಮಲ್ಲಿಕಾರ್ಜುನ್, ಮಹಿಳಾ ಸಂಘದ ಬಣವಿಕಲ್ ವೀರಮ್ಮ ಡೊಳ್ಳು ಕುಣಿತದಿಂದ ಮೆರವಣಿಗೆ ಮುಖಾಂತರ ಸಾಗಿ ಪ್ರವಾಸಿ ಮಂದಿರಕ್ಕೆ ತೆರಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕರು ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ದೇಶದ ಒಂದು ಒಳತಿಗಾಗಿ ಖಡ್ಗವನ್ನ ಹಿಡಿದು ಬ್ರಿಟಿಷರನ್ನ ಸಂಹಾರ ಮಾಡಿ ದೇಶಕ್ಕೆ ಹಿರಿಮೆ ಕೊಟ್ಟಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಎಲ್ಲಾ ಸಮುದಾಯದವರು ಆಚರಿಸಬೇಕೆಂದು ಶಾಸಕರು ತಿಳಿಸಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಕುರಿತು ನಮ್ಮ ನೆಚ್ಚಿನ ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಬಹಳ ಗೌರವಪೂರ್ವಕವಾಗಿರ್ತಕ್ಕಂಥ ಗೌರವವನ್ನು ಅರ್ಪಿಸಿದ್ದಕ್ಕಾಗಿ ತೆಗೆದುಕೊಂಡಂತ ಸಾಧನೆಗೈದಂತ ಎಲ್ಲ ಹಿರಿಯರಿಗೆ, ಈ ಒಂದು ಸಾಧನೆಗೈದಂತ ಮಹನೀಯರಿಗೆ, ಗೌರವವನ್ನು ಕೊಟ್ಟಂತ ಎಲ್ಲ ಹಿರಿಯರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿಮಾನ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ. ಬಟ್ ಯಾಕೋ ನಮ್ಮ ಹೆಣ್ಮಕ್ಳೆಲ್ಲ ಸಹನೆ ಕಡಿಮೆ ಆಗ್ತಿದೆ ಅಂತ ಅನ್ಕೋತೀನಿ. ಬಿಕಾಸ್ ಈಗ ಗೊತ್ತಿಲ್ಲ, ನೀವು ಪರ್ಸನಲ್ ಆಗಿ ತಗೋಬೇಡಿ. ನಾದಿರಿಗೆ ಗಂಡ ಏನೋ ಕೊಡ್ಸಿದ ಅಂತ ಅಂದ್ರೆ ಮುಖ ಸಿಟ್ ಮಾಡ್ಕೊಳ್ಳೋದು, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಅಂದ್ರೆ ದಟ್ ಈಸ್ ದೇರ್. ಸೊ ಹೆಣ್ಣು ಅನ್ನೋದು ನಾವು ಒಂದು ಶಕ್ತಿ ಅಮ್ಮ ನಾವು ಅನ್ಕೋತೀವಿ. ತುಂಬಾ ಹೆಣ್ಮಕ್ಳಿಗೆ ನಮ್ಮನೆ ನಾವು ತುಂಬಾ ಡಿಗ್ರೇಡ್ ಮಾಡ್ಕೋತೀವಿ. ಏನು ಇಲ್ಲ, ನಾನು ಹೆಣ್ಣು ಏನ್ ಮಾಡಕ್ಕಾಗುತ್ತೆ ಅನ್ನೋದು. ಹೆಣ್ಣು ಅನ್ನೋದು ಒಂದು ಮನುಷ್ಯನ ಸ್ವರೂಪ ಅನ್ನೋದಕ್ಕಿಂತ ಒಂದು ಶಕ್ತಿ. ಬಿಕಾಸ್ ನಮಗೆ ಮೈಥಾಲಜಿಕಲ್ ಇಂದ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಟ್ಕೋತಾ ಬಂದಿದ್ದಾರೆ. ಸೊ ಹಂಗಾಗಿ ಸಣ್ಣ ಪುಟ್ಟದಕ್ಕೆ ನಾವು ಹಿಂಜರಿಯೋದು, ಗೋಕರಿಯೋದು ಬೇಡ. ವಿ ಶುಡ್ ಸ್ಟ್ಯಾಂಡ್. ಅಂದ್ರೆ ಈಗ ಸ್ವಾಭಿಮಾನ ಅಂತ ಬಂದಾಗೆ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನ ತರ. ಸೊ ಹಂಗಾಗಿ ಒಬ್ಬ ಹೆಣ್ಣು ಮನೆಯಲ್ಲಿ ಶಾಂತಿಯಿಂದ ಇದ್ದು ಅಂದ್ರೆ ಆ ಮನೆ ನಂದ ಗೋಕುಲ ಆಗೋದಂತೂ ನಿಜ. ಸೊ ನಾನು ನಿಮಗೆ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನವೆಂಬರ್ 9 ಇವತ್ತು ನಿನ್ನೆ ನಮ್ಮ ತಾಲೂಕಿನ ಮಹತ್ವಾಕಾಂಕ್ಷಿ ಯೋಜನೆ ಕೆರೆ ತುಂಬಿಸಿ ಯೋಜನೆ ಈಗಾಗಲೇ ಸಂಪೂರ್ಣಗೊಂಡಿದ್ದು, ಈಗಾಗಲೇ 27 ಕಿಲೋಮೀಟರ್ ನೀರಿಗಾಗಲೇ ಬಂದಿದೆ. 65 ಕಿಲೋಮೀಟರ್ ಬರಬೇಕು. ನಿನ್ನೆಯಿಂದ ಚಾಲೂ ಮಾಡಿ ಬರ್ತಾ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹುತೇಕ ಸಚಿವರು ಸೊ ಈ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಲಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಬಹುತೇಕ ಸಚಿವರು ಕೂಡ. ಸೊ ತಮ್ಮೆಲ್ಲರನ್ನೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಆಹ್ವಾನ, ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಜನರ ಬಗ್ಗೆ ಆಹ್ವಾನ ಕೂಡ ನೀಡ್ತಾ ಇದ್ದೀನಿ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲ ಮೀಟಿಂಗ್ ಮಾಡಿ ಎಲ್ಲರನ್ನೂ ನಾವು, ಯಾಕೆಂದರೆ ಇದು ನನ್ನೊಬ್ಬನ ಕೆಲಸ ಅಲ್ಲ. ನೀವೆಲ್ಲರೂ ಮುಂಚೆ ತುಂಬ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀರಾ. ಇದರಲ್ಲಿ ಯಾವುದು ಜಾತಿ ಇಲ್ಲ, ಪಕ್ಷ ಇಲ್ಲ. ಇದು ಯಾಕೆಂದರೆ ನೀರು ಅನ್ನೋದು ಮತ್ತು ಫಾರೆಸ್ಟ್, ಅರಣ್ಯ ಮತ್ತು ನೀರು, ಪರಿಸರಗಳು ಯಾವುದೂ ಅದಕ್ಕೆ ಜಾತಿ ಮತ್ತು ಪಕ್ಷ ಭೇದ ಇರೋದಿಲ್ಲ. ಸೊ ಇಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಒಂದು ಅಪೇಕ್ಷೆ ಇವತ್ತು ನಮ್ಮ ತಾಲೂಕಿಗೆ ನೆರವೇರ್ತಾ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ಇದಕ್ಕೆ ಬಂದು ಸಾಕ್ಷಿಯಾಗಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಮನವಿ ಮಾಡ್ತಾರೆ. ಆದ್ಮೇಲೆ ಅದರಲ್ಲೇ ತಲೀನಾಗ್ಬಿಟ್ಟಿದೆ. ಆದರೆ ಇಷ್ಟೊಂದು ಭಾವೈಕ್ಯತೆ, ಒಂದೊಂದು ಪದನೂ ನಮ್ಮ ಶಿವನ್ ಸರ್ ಹೇಳಿದ್ದು, ಆ ದೈವಿ ಸ್ವರೂಪಿ ಭಾವೈಕ್ಯತೆ, ಭಾತೃತ್ವ, ಒಂದೊಂದು ಇದನ್ನು ನಾವು ಇವತ್ತು ಪಾಲಿಸ್ತಾ ಹೋದ್ರೆ ಇವತ್ತು ಏನು ನಮ್ಮ ತಾಲೂಕಿನ ಎಲ್ಲ ಈ ಕಪ್ಪ ಎಲ್ಲ ಕಳ್ಕೊಂಡಿದೀವಿ. ಮುಂದೆ ಎಲ್ಲ ವಾಪಸ್ ನಾವೆಲ್ಲ ಸೇರಿ ವಾಪಸ್ ತಂದು ನಮ್ಮ ಏನು ಎಲ್ಲ ಸಮಾಜದ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಸಮಾಜದಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ನಾವು ಏನು ಹಿಂದುಳಿದವರಾಗಿದ್ದೀವಿ, ಅದನ್ನ ನಾವೆಲ್ಲ ಸೇರಿದ್ರೆ ಕೊನೆಗಾಣಿಸಿ ನಾವು ಯಾವುದೇ ಒಂದು ಜಿಲ್ಲೆಯ, ರಾಜ್ಯದ, ತಾಲೂಕಿಗೆ ಒಳ್ಳೆ ಕಾಂಪಿಟೇಟರ್ ಆಗಿ ಮತ್ತೆ ಒಂದು ಮಾದರಿ ಕ್ಷೇತ್ರವಾಗಿ ಮಾಡಲಿಕ್ಕೆ ಖಂಡಿತ ನಮಗೆ ಅಸಾಧ್ಯವಾದ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಇವತ್ತು ಎಲ್ಲ ನೋಡಿ, ನಮ್ಮ ತಾಯಿಯಿಂದ ಕೂಡ ಎಷ್ಟೊಂದು ಜನ ಇವತ್ತು ಪ್ರೀತಿಯಿಂದ ಬಂದಿದ್ದಾರೆ. ಮತ್ತು ಇವತ್ತು ವಾತಾವರಣ ನೋಡಿ ಎಷ್ಟು ಯಾವ ಮಲೆನಾಡಿಗಿಂತ ಕಡಿಮೆ ಇಲ್ಲ, ಹಂಗಿದೆ ಇವತ್ತು ನಮ್ಮ ಕೂಡ್ಲಿಗಿ. ಸೊ ನಾನು ಹೇಳೋದಿಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಇದೇ ರೀತಿ ನಮ್ಮ ತಾಲೂಕಿನ ಕಟ್ಟ ಕಡೆವರೆಗೂ ಮುಂದುವರಿಲಿ, ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ, ಯಾಕೆಂತಂದ್ರೆ ಇವತ್ತು
ನಾವು ಇದೆಲ್ಲ ಸೇರಿರೋದು ನಮ್ಮ ಪ್ರತಿಷ್ಠೆ ತೋರಿಸ್ಕೊಳ್ಳೋದಕ್ಕೆ, ಇಲ್ಲ ನಾವು ಜಯಂತಿ ಮಾಡ್ತಾ ಇದೀವಿ, ಇಲ್ಲ ನಾವು ಒಂದು ಏನೋ ಒಂದು ಸರ್ಕಾರದ ಕಾರ್ಯಕ್ರಮ ಏನೋ ಒಂದು ಜಯಂತಿ ಆಚರಣೆ ಮಾಡಬೇಕು, ಇಲ್ಲಿ ಕುತ್ಕೊಂಡು ಒಂದು ಭಾಷಣ ಮಾಡ್ಬಿಟ್ಟು ಹೋಗ್ಬೇಕು ಅನ್ನೋದಲ್ಲ. ಬೆಳಿಗ್ಗೆಯಿಂದ ನಾನು ಪೂಜೆ ಸ್ಟಾರ್ಟ್ ಆದಾಗಲಿಂದ ನೋಡ್ತಿದ್ದೀನಿ, ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಶಾಂತಿ, ಒಂದು ಸಂತೋಷ, ಒಂದು ಉಲ್ಲಾಸ, ಆ ಒಂದು ಪಾತೃತ್ವ, ನಾವೆಲ್ಲರೂ ಒಂದೇ ಅನ್ನೋದು ಒಂದು ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು, ಖುಷಿ ಆಯ್ತು. ಇದೇ ವಾತಾವರಣ, ಇದೇ ಸಂಭ್ರಮ ನಮ್ಮ ತಾಲೂಕಿನಲ್ಲಿ ಯಾವಾಗಲೂ ಮುಂದುವರೆದು ನಾವೆಲ್ಲರೂ ಈ ಒಂದು ಉತ್ತಮ ಸಮಾಜಕ್ಕೆ, ಯಾಕೆಂದ್ರೆ ಈ ನಾನು ಅಂದ್ಕೊಂಡಿರೋದು ಒಂದೇ ಜೀವನ ಆಯ್ತಾ, ಇರೋದೊಂದು ವಿ ಹ್ಯಾವ್ ಟು ಗಿವ್ ಅವರ್ ಬೆಸ್ಟ್. ನಾವು ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದು ಮಾತ್ರ ನಾವು ಕೊನೆಗೆ ಉಳಿತದೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಡೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಂತ ಹೇಳ್ತಾ, ಮತ್ತೆ ಆ ತಾಯಿ ಆದರ್ಶಗಳನ್ನು ಪಾಲಿಸಿ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ, ಇವತ್ತು ನೋಡಿ, ಇವತ್ತು ನಾವು ಇನ್ನು ಚಿಕ್ಕ ಇಷ್ಟಿಷ್ಟರಲ್ಲೇ ಜಯಂತಿಗಳು ಮಾಡೋದಕ್ಕೆ ಸೀಮಿತರಾಗಿದ್ದೀವಿ. ಇನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಈಗಾಗಲೇ ತಾವುಗಳೇ ಸಿದ್ಧರಾಗಿದ್ದೀರಿ. ದೊಡ್ಡ ಸಮುದಾಯ ಭವನಗಳು ದೊಡ್ಡ ಯಾಕೆಂದ್ರೆ ನಾವು ಈಗ ಒಂದು ಅದಕ್ಕೆ ಕೂಡ ನಾವು ಕೂಡ್ಲಿಗಿಲ್ಲಿ ಒಂದು ಒಳ್ಳೆ ಫಂಕ್ಷನ್ ಮಾಡಕ್ ಕೂಡ ಹಾಲ್ ಕೂಡ ಇಲ್ಲ. ಸೊ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡಕ್ಕೆ ತಾವು ಕೂಡ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಇನ್ನೂ ನಮ್ಗೆ ದೇವರು ಹೆಚ್ಚಿನ ಶಕ್ತಿ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯ ಶುಭಾಶಯಗಳನ್ನು ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಿಜವಾಗ್ಲೂ ನಮ್ಮ ಶಿವಾನಂದ್ ಸರ್ದು ಭಾಷಣ ಕೇಳಿ ಒಂಥರ ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ, ನಾವು ಏನೇನು ಹೇಳಬೇಕು ಮತ್ತೆ ತಲೆಯಲ್ಲಿ ಏನೇನು ಒಳ್ಳೊಳ್ಳೆ ಯೋಚನೆಗಳಿದಾವೆ ಅವನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ತುಂಬಾ ಪ್ರೇರಣೆ ಆಯ್ತು ಸರ್. ಧನ್ಯವಾದಗಳು. ಯಾಕೆ ನಾನು ಈ ಹಬ್ಬಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ ಮತ್ತೆ ಬಂದು ಕೂತ್ಕೊಳ್ತೀನಿ ಅಂತಂದ್ರೆ, ನೋಡಿ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಡಿಫ್ರೆನ್ಸಸ್ ಆದ್ರೆ ಕೂಡ ಇಲ್ಲಿ ಒಬ್ರಿಗೊಬ್ರು ಮುಖ ನೋಡಿದ ಕೂಡಲೇ ಎಲ್ಲ ಒಂದು ಸ್ವಲ್ಪ ತಣ್ಣಗಾಗ್ಬಿಡ್ತೀವಿ ಅಂತ ಒಂದು ವೇದಿಕೆ ಕಲ್ಪಿಸಿಕೊಟ್ಟ ಇವತ್ತಿನ ಈ ಒಂದು ವೇದಿಕೆಗೆ, ಭವ್ಯವಾದ ವೇದಿಕೆ ಕಲ್ಪಿಸಿಕೊಟ್ಟ ವೀರ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ತಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ, ಹಿರಿಯ ಸಮಾಜದ ಮುಖಂಡರಿಗೆ, ಹಿತೈಷಿಗಳಿಗೆ ಎಲ್ಲ ಇವತ್ತು ನೋಡಿ, ನಿಜವಾಗ್ಲೂ ನಾನು 2.5 ವರ್ಷದಿಂದ ನಾನು ಜೀವನದಲ್ಲೇ ಇಷ್ಟೊಂದು ಜಾತ್ರೆಗಳು, ಮದುವೆಗಳು, ಆಚರಣೆಗಳು ಮಾಡಿಲ್ಲ.